ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸರಿಗಮಪ ಈ ಬಾರಿ ವಿನೂತನವಾಗಿ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಈ ಬಾರಿ ಮೆಗಾ ಆಡಿಷನ್ಗೆ ಬರಬೇಕಾದಂಥ ಸ್ಪರ್ಧಿಗಳನ್ನು ಆಯ್ಕೆ ಮಾಡೋ ಜವಾಬ್ದಾರಿಯನ್ನು ಈ ಒಂದು ವೀಕ್ಷಕರಿಗೆ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಆಡಿಷನನ್ನು ಮಾಡಿ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಇವರೊಂದು ಅಫಿಷಿಯಲ್ ಆಗಿರ್ತಕ್ಕಂಥ ಜಿ ಕನ್ನಡದ ಸರಿಗಮಪ ಪೇಜ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅವರಿಗೆ ನೀವು ಈ ಒಂದು ಕ್ಯೂ ಆರ್ ಕೋಡನ್ನು ಬಿಟ್ಟಿದ್ದಾರೆ. ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರವಾಗಿ ಅಥವಾ ಈ ಒಂದು ಜಿ ಕನ್ನಡದ ಸರಿಗಮಪ ಪೇಜ್ನ ಸರ್ಚ್ ಮಾಡುವ ಮುಖಾಂತರವಾಗಿ ಹೋಗಿ ಅಲ್ಲಿ ನಿಮಗೆ ಈ ಒಂದು ಸ್ಪರ್ಧಿಗಳ ಲಿಸ್ಟ್ ಕೂಡ ಇರುತ್ತೆ. ಅಂದರೆ ಸ್ಪರ್ಧಿಗಳು ಹಾಡಿರುವ ಹಾಡಿನ ತುಣುಕುಗಳನ್ನು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಅವಕ್ಕೆ ನೀವು ನೋಡ್ತಾ ನಿಮಗೆ ಇಷ್ಟ ಆಗುವಂಥ ಹಾಡುಗಾರರನ್ನು ಆಯ್ಕೆ ಮಾಡ್ಬೋದು. ಅದ್ಯಾವ ರೀತಿಯಪ್ಪ ಅಂತಂದರೆ, ನೀವು ನಿಮ್ಮ ಇಷ್ಟದ ಸ್ಪರ್ಧೆಯನ್ನು ನೀವು ಲೈಕ್ ಮಾಡುವ ಮುಖಾಂತರವಾಗಿ, ಅಂದರೆ ನಿಮಗೆ ಇಷ್ಟವಾಗುವ ಸ್ಪರ್ಧೆಯ ಹಾಡುಗಳನ್ನು ಲೈಕ್ ಮಾಡುವ ಮುಖಾಂತರವಾಗಿ ಅವರಿಗೆ ಒಂದು ಲೈಕನ್ನು ಕೊಟ್ಟರೆ ಅತ್ಯಂತ ಹೆಚ್ಚಿಗೆ ಈ ಒಂದು ಲೈಕ್ ಪಡೆದವರನ್ನು ಮೆಗಾ ಆಡಿಷನ್ಗೆ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಸಿಂಗರ್ಗಳ ಹಾಡುಗಳು ಕೂಡ ಈ ಒಂದು ಚಾಲ್ತಿಯಲ್ಲಿವೆ ಅಂತಲೇ ಹೇಳ್ಬೋದು. ಅಲ್ಲಿ ನಿಮಗೆ ಇಷ್ಟ ಆಗುವಂಥ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡಿದರೆ ನೀವು ಕೊಟ್ಟಿರುವ ಈ ಒಂದು ಆಯ್ಕೆಯ ನಿರ್ಧಾರದ ಮೇಲೆ ಈ ಒಂದು ಸರಿಗಮಪ ತಂಡ ಅವರನ್ನು ಆಯ್ಕೆ ಮಾಡಿಕೊಂಡು ಮೆಗಾ ಆಡಿಷನ್ನಲ್ಲಿ ನಿಮ್ಮ ಮುಂದೆ ತರುತ್ತೆ. ಈ ಬಾರಿಯ ಆಯ್ಕೆ ಜನರಿಂದನೇ ಆಗಲಿ ಅನ್ನೋದಂಥ ಉದ್ದೇಶವನ್ನು ಇಟ್ಕೊಂಡು ಈ ಬಾರಿ ಈ ಒಂದು ಕ್ಯೂ ಆರ್ ಕೋಡ್ನ ಹೊಸ ಒಂದು ಆಯಾಮವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಿಮ್ಗೇನು ಅನಿಸ್ತು? ಈ ಒಂದು ಪೇಜ್ನಲ್ಲಿ ನೋಡಿರೋ ಪ್ರಕಾರ ನೀವು ಯಾರಿಗೆ ಲೈಕನ್ನು ಮಾಡಿದ್ರಿ ಹಾಗೂ ನಿಮ್ಮ ಫೇವ್ರೇಟ್ ಅಂದರೆ ನಿಮಗೆ ಇಷ್ಟ ಆದಂಥ ಸ್ಪರ್ಧೆಯ ಹಾಡು ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.